ಎಂಎಲ್ಸಿ ಶ್ರೀಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕ ಗಣೇಶ್ ಹುಕ್ಕೇರಿ ಇವರ ಪ್ರಯತ್ನದಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕುರಿತು 2.78 ಕೋಟಿ ರೂಪಾಯಿ ಮಂಜೂರು. ಚಿಕ್ಕೋಡಿ ಪಟ್ಟಣದ ಭೀಮನಗರ, ಅಂಬೇಡ್ಕರ್ ನಗರ, ನಾಗಲಿಂಗೇಶ್ವರ ಕಾಲೋನಿ, ಜನತಾ ಕಾಲೋನಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ಸರ್ಕಾರ ನವದೆಹಲಿ ವಿಶೇಷ ಪ್ರತಿನಿಧಿಗಳಾದ ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿ ಪರಿಶೀಲನೆ. ಚಿಕ್ಕೋಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ಭೀಮನಗರ, ಅಂಬೇಡ್ಕರ್ ನಗರ, ನಾಗಲಿಂಗೇಶ್ವರ ಕಾಲೋನಿ, ಜನತಾ ಕಾಲೋನಿಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ರೂಪಾಯಿ 2.78 ಕೋಟಿ ಅನುದಾನ ಮಂಜೂರು ಮಾಡಲಾಗಿದೆ. ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ನವದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ್ ಹುಕ್ಕೇರಿ ಅವರು ಸೋಮವಾರದಂದು ಚಿಕ್ಕೋಡಿ ಪಟ್ಟಣದ ಸದರ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಸಾರ್ವಜನಿಕರೊಂದಿಗೆ ಕಾಮಗಾರಿ ಕೈಗೊಳ್ಳುವ ಕುರಿತು ಚರ್ಚಿಸಿದರು. ಶಾಸಕರಾದ ಗಣೇಶ ಪ್ರಕಾಶ್ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ಈಗಾಗಲೇ ಸುಮಾರು 40 ಕೋಟಿಗಳ ಅನುದಾನದಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಚಿಕ್ಕೋಡಿ ಪಟ್ಟಣದಲ್ಲಿ ಹೊಸದಾಗಿ ಭೀಮನಗರದಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ, ಚಿಕ್ಕೋಡಿ ಪಟ್ಟಣದ ಭೀಮನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ, ಕೆ. ಕೆಂಪೇಗೌಡ ಉದ್ಯಾನವನ ದೀಪಾಲಂಕಾರ ಕಾಮಗಾರಿಗೆ 18 ಲಕ್ಷ, ಚಿಕ್ಕೋಡಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ರಸ್ತೆ ಚರಂಡಿ ಕಾಮಗಾರಿಗೆ 50 ಲಕ್ಷ, ಹೀಗೆ ಅನೇಕ ನಗರಗಳಿಗೆ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದರು. ಈ ವೇಳೆ ಪುರಸಭೆ ಸದಸ್ಯರಾದ ಶ್ಯಾಮ ರೇವಡೆ, ವಿನೋದ ಮಾಳ್ಗೆ, ಶ್ರೀಮಂತ್ ಮಾಳ್ಗೆ, ರಘು ಸನದಿ, ಶ್ರೀಶೈಲ ಅಸೂದೆ, ಮುನೀರ್ ಮುಲ್ಲಾ, ಸಚಿನ್ ಗಟ್ಟಿ, ಜಿತೇಂದ್ರ ರಾಂಪುರೆ, ಉದಯ್ ಖಾತೆದಾರ್, ರಮೇಶ್ ತಮ್ಮಣ್ಣವರ್, ಅಮನ್ ಇಂಗ್ಳೆ, ಶಬೀರ್ ಮುಲ್ತಾನಿ, ರಮಾ ಗೋಂದಳಿ, ಮಲ್ಲಿಕ್ ಮುಲ್ತಾನಿ, ವಿಕಾಸ್ ಭಂಡಾರಕರ್, ಉದಯ್ ಹಿರೇಮಠ, ರಘು ಮಾಳ್ಗೆ, ಇರ್ಫಾನ್ ಜಕಾತೆ, ಶಿವಮಾಳಿ, ಮನು ಎರಿಸ್ವಾಮಿ, ಶಿವಪ್ರಸಾದ್ ಕಲ್ಮಠ ಹಾಗೂ ಪಟ್ಟಣದ ಸಾರ್ವಜನಿಕರು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.